ಕೈ ಮುದ್ರೆ ಇಟ್ಕೊಳ್ಳಿ. ಎಲ್ಲರೂ ಜ್ಞಾನ ಮುದ್ರೆ, ಹೆಸರೇ ಹೇಳತಕ್ಕಂತೆ ಜ್ಞಾನ. ನೀವು ಜ್ಞಾನ ಸಂಪಾದನೆ ಮಾಡಕ್ ಇಲ್ಲಿ ಏನ್ ಬಂದಿರಿ? ಎಚ್.ಜಿ. ಕರಿಯರ್ ಅಕಾಡೆಮಿ ಒಂದು ಜ್ಞಾನ ಸಂಪಾದನೆ ಮಾಡುವ ಸ್ಥಳ. ಇಲ್ಲಿ ಜ್ಞಾನ ಯೋಗಿಗಳದ, ಜ್ಞಾನದ ಮಾರ್ಗದರ್ಶನ ಮಾಡುವಂತ ಸೂಚಕರದ. ಒಂದೊಂದು ಸಬ್ಜೆಕ್ಟ್ ಒಬ್ಬೊಬ್ರು ಸೂಚಕರದಾರ. ಹಾಗೆ ನಿಮ್ಮನ್ನ ಏಕಾಗ್ರತೆಗೊಳಿಸ್ಲಕ್ಕ, ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಮನಸ್ಸಿನ ಏನೇ ಗೊಂದಲ ಇದ್ರೂ ಕೂಡ ಸ್ಥಿರ ಮಾಡುವುದಕ್ಕಾಗಿ ನಿಮ್ಮ ಇಂದ್ರಿಯಗಳನ್ನ, ಪಂಚೇಂದ್ರಿಯಗಳನ್ನ ಹತೋಟಿ ಇಟ್ಟು ಜಾಗೃತ ಮಾಡಕ ಒಬ್ಬ ಯೋಗ ಗುರು ಅಥವಾ ಯೋಗ ಗುರುದೇವರುಗಳು ಕೊಟ್ಟಿರುವಂತ ಆ ಜ್ಞಾನವನ್ನ ಕೊಡುವಂತ ಒಬ್ಬ ಸಾಮಾನ್ಯ ಸಾಧಕನ ಜೊತೆಗಿರ್ತಾನೆ. ಆ ಸಾಮಾನ್ಯ ಸಾಧಕನ, ಆ ಗುರುವಿನ ಗುಲಾಮನ ಅಥವಾ ಗುರುವಿನ ಸೇವಕನ ಮಾರ್ಗಸೂಚಿಗಳನ್ನ ಸ್ವಲ್ಪ ಮಟ್ಟಿಗೆ ಅದನ್ನ ಕೇಳ್ಕೊಂಡು ಬಹಳ ಯಶಸ್ವಿ ವ್ಯಕ್ತಿಗಳಾಗಿ ನೇರವಾಗಿ ನೋಡಿ, ಅರ್ಧ ಕಣ್ಣುಗಳನ್ನು ಮುಚ್ಚಿ, ಮೂಗಿನ ತುದಿಯನ್ನು ಗಮನಿಸಿ, ರೆಪ್ಪೆ ಮೇಲೆ ರೆಪ್ಪೆ ಇಟ್ಟು ಹಗುರವಾಗಿ ಕಣ್ಣು ಮುಚ್ಚಿ ಆರಾಮ್ಸೆ ಆಗಿ ಕುತ್ಕೊಳ್ಳಿ. ಆರಾಮ್ಸೆ ಆಗಿ ಕುತ್ಕೊಂಡು ಉಸಿರಾಟ ಕಡೆ ಗಮನ ಹರಿಸ್ತಾ ಇರಿ. ಸ್ಥಿರವಾಗಿ ಬುದ್ಧ ಹೆಂಗ್ ಕೂತಾನ ಹಂಗ್ ಕುತ್ಕೊಳ್ರಿ. ಮಾವೀರ ಹೆಂಗ್ ಕುತ್ಕೊಂಡ ಹಂಗ್ ಕುತ್ಕೊಳ್ರಿ. ಬಸವಣ್ಣನವ್ರು ಹೆಂಗ್ ಸ್ಥಿರವಾಗಿ ಕುತ್ಕೊಳ್ರ ಹಂಗ್ ಕುತ್ಕೊಳ್ರಿ. ಸರಸ್ವತಿ ದೇವಿ ಹೆಂಗ್ ಕುತ್ಕೊಂಡ್ರ ಹಂಗ್ ಕುತ್ಕೊಳ್ರಿ. ಲಕ್ಷ್ಮೀ ದೇವಿ ಹೆಂಗ್ ಕುತ್ಕೊಂಡ್ರ ಹಂಗ್ ಕುತ್ಕೋರಿ. ಮತ್ತು ಎಲ್ಲಾ ಧರ್ಮದ ಗುರುಗಳು ಅವರವರು ಪ್ರಾರ್ಥನೆ ಮಾಡುವಾಗ, ಧರ್ಮ ಸ್ಥಾಪಕರು, ಪ್ರತಿಯೊಂದು ಜಗತ್ತಿನ ಒಳಗಿರುವಂತ ಶ್ರೇಷ್ಠ ವಿದ್ವಾಂಸರು, ದೈವಿ ಭಕ್ತರು, ಚೈತನ್ಯ ಶಕ್ತಿ ಉಳ್ಳುವಂತ ಸಾಧಕರು, ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಎಲ್ಲರೂ ಜ್ಞಾನ ಯೋಗಿಗಳು ಹೆಂಗಿರ್ತಾರ, ನೀವು ಕೂಡ ಜ್ಞಾನಿಗಳ ತರ ಕುತ್ಕೋರಿ. ನೀವೆಲ್ಲರೂ ನಿಮ್ ಸಂಪ್ರದಾಯಂತೆ ಆರಾಮಾಗಿ ಕುತ್ಕೊಳ್ಳಿ. ನಿಮ್ ಅನುಕೂಲ ತಕ್ಕಂತೆ ನಿಮ್ ಪವಿತ್ರವಾದ ಸ್ಥಳದಲ್ಲಿ ಕುತ್ಕೊಂಡಂಗಂತೆ ಆರಾಮ್ ಸ್ವಲ್ಪ ಕಣ್ಣು ಮುಚ್ಕೊಂಡು ಕುತ್ಕೋರಿ. ಯಾಕೆ ಕಣ್ಣು ಮುಚ್ಕೋತೀನಂದ್ರೆ, ನೀವು ಕಣ್ಣು ತೆರೆದ್ರಂದ್ರೆ ಬೇರೆ ನೋಡ್ತು ಬಿಡ್ತೀರಿ ಚಿತ್ರ, ಆ ಕಡೆ ಮನಸ್ಸು ಹರಿದಾಡಿ ಬಿಡುತ್ತೆ. ಹರಿದಾಡ್ತಾ ಹೋದಾಗ ಮನಸ್ಸು ಚಂಚಲ ಆಗುತ್ತೆ. ಬೇರೆ ಬೇರೆ ಕಲರ್ಸ್ ಅನ್ನು ನೋಡ್ತಾ ಹೋದಾಗ ಮನಸ್ಸಿನ ಹತೋಟಿ ತಪ್ಪುತ್ತೆ. ಈ ಹತೋಟಿಗಾಗಿ ಸ್ಥಿರವಾಗಿ ಇಟ್ಕೊಂಡು ಆರಾಮ್ಸೆ ಕುತ್ಕೊಳ್ಳಿ. ದೀರ್ಘವಾಗಿ ಉಸಿರುಗೊಳ್ಳಿ, ನಿಧಾನವಾಗಿ ಬಿಡಿ. ಆ ಉಸಿರಾಟದ ಸಹಜ ನಡೀತಾ ಇರುತ್ತೆ, ಗಮನಿಸ್ತಾ ಇರಿ. ಒಂದು ಶಂಖನಾದ ಎಷ್ಟು ನಿಶಬ್ದ ಮಾಡುತ್ತೆ ನೋಡಿ. ಒಂದು ವಸ್ತು ಸಮುದ್ರ ಒಳಗೆ ಸಿಗುವಂತದ್ದು, ತಾನಾಗೆ ನ್ಯಾಚುರಲ್ ಆಗಿ ರೆಡಿ ಆಗಿರುವಂತದ್ದು, ಪ್ರಕೃತಿಯ ಒಂದು ಸೌಂಡ. ಆ ವಸ್ತುವಿನಿಂದ ಎಷ್ಟು ಚಂದ ನಾದ ಬರ್ತೈತೆ ನೋಡಿ. ಅದು ನಾದವನ್ನು ಕೇಳ್ತಾ ನಿಮ್ಮನ್ನು ನೀವು ಮರೆತು ಮನಸ್ಸನ್ನು ಏಕಾಗ್ರತೆ ಮಾಡ್ಕೊಳ್ಳಿ. ನಿಮ್ಮೊಳಗಿರುವಂತ ಸಮಸ್ಯೆಗಳು, ನಿಮ್ಮೊಳಗಿರುವಂತ ತೊಂದರೆಗಳನ್ನ ಬಿಟಾಕಿ ವಾಸ್ತವ ಶರಣಾಗಿ ನೋಡಿ. ಏನ್ ಚೇಂಜಸ್ ಆಗುತ್ತೆ ನೀವೇ ನೋಡಿ. ಒಂದು ನ್ಯಾಚುರಲ್ ಆಗಿರೋ ಒಂದು ವಸ್ತು ಏನಿಲ್ಲ, ಏನ್ ಚೇಂಜಸ್ ಆಗ್ತಾ ಇರ್ತದೆ.
ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳ ಮನಸ್ಸ ಏಕಾಗ್ರತೆಗೊಳ್ಳಬೇಕು. ಇಲ್ಲಿ ತರಬೇತಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಸಾಧಕರು ಏಕಾಗ್ರತೆಗೊಂಡ್ಕೊಂಡು ಜೀವನದ ಒಳಗ ಅದ್ಭುತ ರೀತಿಯಲ್ಲಿ ಬದಲಾವಣೆ ಆಗಬೇಕು. ನಿಮ್ಮ ಸಾಧನೆ ಜಗತ್ತು, ನಾಡು, ಜಿಲ್ಲೆ, ಊರು ಮೆಚ್ಕೋಬೇಕು. ಮೆಚ್ಚಿ ನಿನಗೆ ಸನ್ಮಾನ ಆಗಬೇಕಂದ್ರೆ ನೀನು ಏಕಾಗ್ರತೆಯಿಂದ ಇರಬೇಕು, ಆರೋಗ್ಯವಂತರಾಗಿರ್ಬೇಕು. ಯುವಕರು ಜಗತ್ತಿಗೆ, ನಮ್ಮ ಭಾರತ ದೇಶದ ಯುವಕರು ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನೀವು ಒಬ್ರು ಆಗ್ಬೇಕಂದ್ರೆ ಏಕಾಗ್ರತೆ, ದೇಹವನ್ನು ಬದಲಿಸಬೇಡಿ. ಸಿಂಹ ಗರ್ಜನೆ ಮಾಡಬೇಕು, ಜ್ಞಾನದ ಗರ್ಜನೆ ತಗೊಂಡು. ಅಂತ ಶಕ್ತಿ ನಿಮ್ಮೊಳಗಿದೆ. ನನ್ನ ಜೊತೆಗೆ ಇದನ್ನು ಸೌಂಡ್ ಕೊಡುವಾಗ ಅಕಾರ ಉಕಾರ ಮಕಾರವನ್ನು ಹೇಳಬೇಕು. ಸಿದ್ಧಗೊಳ್ಳಿ. ಎಷ್ಟು ನಿಶಬ್ದ ಆಗುತ್ತೆ ನೋಡ್ಕೊಳ್ಳಿ, ಎಷ್ಟು ಚೇಂಜಸ್ ಆಗ್ತಾ ಇರುತ್ತೆ ನೋಡಿ. ಇನ್ನು ಮಕಾರ ಹೇಳಬೇಕು, ಖುಷಿ ತಗೊಳ್ಳಿ. ನಡುನೆತ್ತಿಯ ಭಾಗದಿಂದ ಕಾಲಿನ ಬೆರಳುಗಳ ತುದಿ ತನಕ ಏನ್ ಚೇಂಜ್ ಆಗತ್ತೆ ನೋಡ್ಕೊಳ್ಳಿ. ನಿಮ್ಮ ಸೌಂಡ ಮತ್ತು ಶಂಖನಾದದ ಸೌಂಡ, ಆ ನಾದದಿಂದ ಏನಾಗುತ್ತೆ, ಎಷ್ಟು ನಿಶಬ್ದ ಆಗುತ್ತೆ, ಎಷ್ಟು ಸಮಾಧಾನ ಆಗುತ್ತೆ, ಏನೋ ಒಂದು ಶಕ್ತಿ ಪಡ್ಕೊಂಡಂಗ ಆಗ್ತಾ ಇರತ್ತೆ. ಸಾಧಕರು ನೀವೆಲ್ಲ ಪ್ರಾಯೋಗಿಕ ಪರೀಕ್ಷೆಗೆ ಒಳಪಟ್ಟು ನೋಡ್ಕೊಳ್ಳಿ. ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ, ಬಹಳ ಸ್ಮೂತ್ ಆಗಿ ಮುಖಮಂಡಲ ಮೇಲೆ ಸ್ಪರ್ಶ ಮಾಡಿಕೊಳ್ಳಿ. ಮತ್ತೆ ಕೈಗಳನ್ನು ಉಜ್ಜಿ, ಭಕ್ಷ್ಯ ಮಾಡ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಭಕ್ಷ್ಯ ಕಣ್ಮುಂದೆ ತೆಗೆದುಕೊಂಡು ಬನ್ನಿ. ಆರಾಮ್ಸೆ ದೂರ ಇಟ್ಕೊಳ್ಳಿ. ಕಣ್ಣುಗಳನ್ನು ಪಳ 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 ಪಿಳುಕಿಸಿ ಆರಾಮ್ ಪಿಳುಕಿಸಿ ಕಣ್ಣು ಮುಚ್ಚಿ ನಿಧಾನವಾಗಿ ಕಣ್ಣು ತೆಗೆತಾ ಬನ್ನಿ. ವಿಶ್ರಾಂತಿ.